ಮೌರ್ಯರ ಆಡಳಿತ, ಮೌರ್ಯನ್ ಪಾಲಿಟಿ, ಇಂಪಾರ್ಟೆಂಟ್ ರೂಲರ್ಸ್, ಪ್ರಮುಖ ಆಡಳಿತಗಾರರು, ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ, ಮೌರ್ಯನ್ ಅಡ್ಮಿನಿಸ್ಟ್ರೇಷನ್, ಮೌರ್ಯರ ಆಡಳಿತ ವ್ಯವಸ್ಥೆ. ಪರ್ಪಸ್ ಆಫ್ ಸ್ಟಡಿ ಡಿವೈಡೆಡ್ ಇಂಟು ಫಾಲೋಯಿಂಗ್ ಪಾರ್ಟ್ಸ್. ಅಧ್ಯಯನದ ಅನುಕೂಲಕ್ಕಾಗಿ ಈ ಕೆಳಗಿನಂತೆ ವರ್ಗೀಕರಿಸಬಹುದು. ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್, ಕೇಂದ್ರಾಡಳಿತ, ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್, ಪ್ರಾಂತ್ಯಾಡಳಿತ, ಲೋಕಲ್ ಅಡ್ಮಿನಿಸ್ಟ್ರೇಷನ್, ಸ್ಥಳೀಯ ಆಡಳಿತ, ಜುಡಿಷಿಯಲ್ ಸಿಸ್ಟಮ್, ನ್ಯಾಯಾಂಗ ವ್ಯವಸ್ಥೆ, ರೆವಿನ್ಯೂ ಸಿಸ್ಟಮ್, ಕಂದಾಯ ವ್ಯವಸ್ಥೆ, ಸ್ಪೈ ಸಿಸ್ಟಮ್, ಗೂಢಚಾರ ವ್ಯವಸ್ಥೆ, ಮಿಲಿಟರಿ ವ್ಯವಸ್ಥೆ, ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಅಥವಾ ಸೈನ್ಯಾಡಳಿತ. Mauryan Empire was the largest empire in the whole of the ancient world. ಮೌರ್ಯರ ಸಾಮ್ರಾಜ್ಯ ಭಾರತದಲ್ಲಿ ಇದ್ದಂಥ ಎಲ್ಲ ಸಾಮ್ರಾಜ್ಯಗಳಿಗಿಂತ, ಪ್ರಾಚೀನ ಭಾರತದ ಎಲ್ಲ ಸಾಮ್ರಾಜ್ಯಗಳಿಗಿಂತ ಬಹು ವಿಸ್ತಾರವಾಗಿ ಇದ್ದಂಥ ದೊಡ್ಡ ಸಾಮ್ರಾಜ್ಯ. ಇಟ್ ವಾಸ್ ಗವರ್ನಡ್ ಬೈ ಎ ಸೆಂಟ್ರಲೈಸ್ಡ್ ಫಾರ್ಮ್ ಆಫ್ ಗವರ್ನಮೆಂಟ್. ಇದು ಒಂದು ಕೇಂದ್ರಾಡಳಿತ ವ್ಯವಸ್ಥೆಯನ್ನು ಹೊಂದಿತ್ತು. ಅಡ್ಮಿನಿಸ್ಟ್ರೇಷನ್ ಬೇಸ್ಡ್ ಆನ್ ಸರ್ಟೈನ್ ಪ್ರಿನ್ಸಿಪಲ್ಸ್. ಆಡಳಿತ ಕೆಲವೊಂದಷ್ಟು ನಿಯಮಗಳಿಗೆ ಒಳಗೊಂಡಿದ್ದಂಥದ್ದನ್ನು ಗಮನಿಸ್ಬೋದು. ಯೂನಿಫಾರ್ಮಿಟಿ ಆ್ಯಂಡ್ ಎಫಿಷಿಯನ್ಸಿ were the main ingredients of the administration. ಯೂನಿಫಾರ್ಮಿಟಿ ಆ್ಯಂಡ್ ಎಫಿಷಿಯನ್ಸಿ, ಏಕತೆ ಮತ್ತು ದಕ್ಷತೆ, ಈ ಎರಡು ಅಂಶಗಳು ಮೌರ್ಯರ ಆಡಳಿತದಲ್ಲಿ ಪ್ರಧಾನವಾಗಿ ಇದ್ದು. ಇಂಥ ಮೌರ್ಯರ ಆಡಳಿತವನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಇರುವಂಥ ಪ್ರಮುಖವಾದಂಥ ಆಧಾರಗಳು ಕೌಟಿಲ್ಯಾಸ್ ಅರ್ಥಶಾಸ್ತ್ರ, ಅಶೋಕಸ್ ಇನ್ಸ್ಕ್ರಿಪ್ಷನ್ಸ್ ಆ್ಯಂಡ್ ಮೆಗಸ್ತಾನಿಸ್ ಅಕೌಂಟ್ಸ್. Collectively are the important sources of the information on various aspects of administration, economy, society and religion of the people. ಮೌರ್ಯರ ಸಾಮ್ರಾಜ್ಯದ ಅಧ್ಯಯನಕ್ಕೆ ಇರುವಂಥ ಪ್ರಮುಖವಾದಂಥ ಆಧಾರಗಳಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ, ಅಶೋಕನ ಶಿಲಾಶಾಸನಗಳು, ಮೆಗಸ್ತಾನಿಸನ ಇಂಡಿಕಾ. ಇವು ನಮಗೆ ಇವರ ಮೌರ್ಯರ ಆಡಳಿತದ ಬಗ್ಗೆ, ಹಾಗೆ ಆರ್ಥಿಕತೆ, ಸಮಾಜ, ಧರ್ಮ ಹಾಗೂ ಜನಜೀವನದ ಬಗ್ಗೆ ಸಾಕಷ್ಟು ಸವಿವರವಾದಂಥ ಮಾಹಿತಿಗಳನ್ನು ತಿಳಿಸ್ತವೆ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್, ಕೇಂದ್ರಾಡಳಿತ. ದ ಕಿಂಗ್, ಮೌರ್ಯರ ಕೇಂದ್ರಾಡಳಿತದ ಪ್ರಮುಖ ವ್ಯಕ್ತಿ ರಾಜ. ದ ಕಿಂಗ್ ವಾಸ್ ದ ಹೆಡ್ ಆಫ್ ದ ಸ್ಟೇಟ್. ರಾಜ ಈ ಕೇಂದ್ರಾಡಳಿತ ವ್ಯವಸ್ಥೆಯ ಪ್ರಮುಖ ವ್ಯಕ್ತಿ. ದ ಕಿಂಗ್ ಯೂಸ್ಡ್ ಟು ಇಶ್ಯೂ ಆರ್ಡಿನೆನ್ಸ್ ಆ್ಯಂಡ್ ನೋನ್ ಆಸ್ ಶಾಸನ. ದ ಕಿಂಗ್ ಯೂಸ್ಡ್ ಟು ಇಶ್ಯೂ ಆರ್ಡಿನೆನ್ಸ್ ನೋನ್ ಆಸ್ ಶಾಸನ. He possessed the judicial and legislative and the executive powers. ರಾಜ ಹೊರಡಿಸುವಂಥ ಆಜ್ಞೆಗಳಿಗೆ ಶಾಸನಗಳು ಅಂತ ಹೇಳಿ ಕರೀತಾ ಇದ್ರು. ಅವನಿಗೆ ನ್ಯಾಯಾಂಗ, ಶಾಸಕಾಂಗ ಮತ್ತು ಕಾರ್ಯಾಂಗೀಯವಾದಂಥ ಅಧಿಕಾರಗಳನ್ನು ಅವನು ಒಳಗೊಂಡಿದ್ದ. ಶಾಸನಗಳನ್ನು ನಾವು ಅಶೋಕನ ಶಿಲಾಶಾಸನಗಳಲ್ಲಿ ಗಮನಿಸ್ಬೋದು. ಶಾಸನಾಸ್ ಆರ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಎಡಿಕ್ಟ್ಸ್ ಆಫ್ ಅಶೋಕ. ದ ಮೌರ್ಯಾಸ್ ಕಿಂಗ್ ಹ್ಯಾಡ್ ಟು ಫಾಲೋ ದ ಲಾ ಆಫ್ ದ ಕಂಟ್ರಿ ಗಿವನ್ ಬೈ ಲಾ ಗಿವರ್ಸ್. ದ ಮೌರ್ಯಾಸ್ ಕಿಂಗ್ಸ್ ಹ್ಯಾಡ್ ಟು ಫಾಲೋ ದ ಲಾಸ್ ಆಫ್ ದ ಕಂಟ್ರಿ ಗಿವನ್ ಬೈ ಲಾ ಗಿವರ್ಸ್. ಅವರು ಕಾನೂನುಗಳನ್ನು ಒಳಗೊಂಡಂಥ ಈ ಒಂದು ಆಡಳಿತ ವ್ಯವಸ್ಥೆಯನ್ನು ಮೌರ್ಯರ ದೊರೆಗಳು ಅನುಸರಿಸ್ತಾ ಬರ್ತಾ ಇದ್ರು. ಗೌರ್ನ್ ಅಕಾರ್ಡಿಂಗ್ ಟು ದ ಕಸ್ಟಮ್ಸ್ ಆಫ್ ದ ಲ್ಯಾಂಡ್. ಈ ಭೂಮಿಯ ಅಂದರೆ ಇಲ್ಲಿನ ಈ ಒಂದು ರೂಢಿ ಸಂಪ್ರದಾಯಗಳು ಮತ್ತು ಧರ್ಮಗಳನ್ನು ಆಧರಿಸಿದಂಥ ಒಂದು ಕಾನೂನು ಏನಿದೆ ಅದು ಇಲ್ಲಿ ಜಾರಿಗೆ ಇದ್ದಿದ್ದಂಥದ್ದು. ಹಿ ಕುಡ್ ನಾಟ್ ಡೂ ವಾಟ್ ಎವರ್ ಈ ಲೈಕ್ಡ್. ಅವನು ಏನು ಅಂದ್ಕೊಳ್ತಾನೋ ಅದನ್ನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಗಿವನ್ ಅಕಾರ್ಡಿಂಗ್ ಟು ದ ಕಸ್ಟಮ್ಸ್ ಆಫ್ ದ ಲ್ಯಾಂಡ್, ಇಲ್ಲಿನ ಈ ಒಂದು ರೂಢಿ ಸಂಪ್ರದಾಯ ಮತ್ತು ಧರ್ಮಗಳನ್ನು ಆಧರಿಸಿನೇ ಅವನು
ಆಡಳಿತವನ್ನ ರೂಪಿಸ್ತಾ ಇದ್ದಂಥದ್ದು. ದ ಕಿಂಗ್ ಆಲ್ವೇಸ್ ರೂಲ್ಡ್ ವಿತ್ ದ ಹೆಲ್ಪ್ ಆಫ್ ಕೌನ್ಸಿಲ್ ಆರ್ ಮಂತ್ರಿ ಪರಿಷತ್. ರಾಜನಾದಂಥವನು ಮಂತ್ರಿ ಪರಿಷತ್ತಿನ ಸಹಾಯದೊಂದಿಗೆ ಈ ಒಂದು ಆಡಳಿತವನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದ. ಈ ಅಂಶಗಳನ್ನ ಗಮನಿಸಿದಾಗ ನಮಗೆ ಅವನು ನಿರಂಕುಶಾಧಿಕಾರಿಯಾಗಿರಲಿಲ್ಲ ಅನ್ನುವಂಥದ್ದು, ಮತ್ತೆ ಅವನು ಕೆಲವೊಂದಷ್ಟು ಮಿತಿಗಳಿಗೆ ಒಳಪಟ್ಟು ಆಡಳಿತವನ್ನ ರೂಪಿಸ್ತಾ ಇದ್ದ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಮಂತ್ರಿ ಪರಿಷತ್ ಅರ್ಥಶಾಸ್ತ್ರ. In Arthashastra, Kautilya mentioned various members of councils. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಅನೇಕ ಮಂತ್ರಿಗಳನ್ನು ಒಳಗೊಂಡಂಥ ಕೌನ್ಸಿಲ್ನ ಬಗ್ಗೆ ಪ್ರಸ್ತಾಪಗಳು ಇರುವಂಥದ್ದು. ಮಂತ್ರಿ ಮಂಡಲದ ಬಗ್ಗೆ ಪ್ರಸ್ತಾಪಗಳು ಇದೆ. ಕೌನ್ಸಿಲ್ ಅಸಿಸ್ಟೆಡ್ ದ ಕಿಂಗ್ ಇನ್ ಸ್ಟೇಟ್ ಅಫೈರ್ಸ್. ಕೌನ್ಸಿಲ್ ಅಸಿಸ್ಟೆಡ್ ದ ಕಿಂಗ್ ಇನ್ ಸ್ಟೇಟ್ ಅಫೈರ್ಸ್. ಈ ಮಂತ್ರಿ ಮಂಡಲ ರಾಜನಿಗೆ ಆಡಳಿತ ವ್ಯವಹಾರಗಳಲ್ಲಿ ಅನೇಕ ಸಲಹೆ ಸಹಕಾರಗಳನ್ನು ಕೊಡ್ತಾ ಇತ್ತು. ಕೌನ್ಸಿಲ್ ಮೆಂಬರ್ಸ್ ಅಪಾಯಿಂಟೆಡ್ ಬೈ ದ ಕಿಂಗ್. ಈ ಕೌನ್ಸಿಲ್ನ ಮಂತ್ರಿ ಪರಿಷತ್ತಿನ ಸದಸ್ಯರುಗಳು ರಾಜನಿಂದ ನೇರವಾಗಿ ಆಯ್ಕೆ ಆಗ್ತಾ ಇದ್ರು. ಕನ್ಸಿಡರೇಷನ್ ಆಫ್ ದೇರ್ ಎಬಿಲಿಟಿ ಅಂಡ್ ಮೆರಿಟ್ಸ್. ಕನ್ಸಿಡರೇಷನ್ ಆಫ್ ದೇರ್ ಎಬಿಲಿಟಿ ಅಂಡ್ ಮೆರಿಟ್ಸ್. ಅವರ ಅರ್ಹತೆ ಮತ್ತು ಗುಣಗಳನ್ನು ಆಧರಿಸಿ, ಅವರ ಉತ್ತಮ ಗುಣಗಳನ್ನು ಮತ್ತೆ ಸಾಮರ್ಥ್ಯಗಳನ್ನು ಆಧರಿಸಿ ಅವರ ಆಯ್ಕೆಯನ್ನು ಮಾಡಲಾಗ್ತಾ ಇತ್ತು. ಕೌಟಿಲ್ಯ ವಾಸ್ ಪ್ರೈಮ್ ಮಿನಿಸ್ಟರ್ ಅಂಡ್ ದೇರ್ ವರ್ 18 ಅದರ್ ಮಿನಿಸ್ಟರ್ಸ್. ಮೌರ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಕೌಟಿಲ್ಯ ರಾಜ್ಯಾಡಳಿತದಲ್ಲಿ ಪ್ರಧಾನಮಂತ್ರಿಯಾಗಿ ಇದ್ದ. ಪ್ರಧಾನಮಂತ್ರಿಯಾಗಿ ಇದ್ದ. ಅವನ ಜೊತೆಗೆ ಇತರ 18 ಮಂತ್ರಿಗಳು ಇದ್ದಿದ್ದರ ಬಗ್ಗೆ ಪ್ರಸ್ತಾಪಗಳು ಇದೆ. ಮತ್ತೆ ಇಂಥ ಮಂತ್ರಿಗಳನ್ನು ನೇಮಕ ಮಾಡಿಕೊಳ್ಳುವಾಗ ಅದು ಇಷ್ಟೇ ಇರಬೇಕು ಅನ್ನುವಂಥ ನಿಯಮಗಳೇನು ಇರಲಿಲ್ಲ. ಇಂಥ ಸಂಖ್ಯೆ ಅವರ ಜವಾಬ್ದಾರಿಗಳನ್ನು ಆಧರಿಸಿ, ಅಲ್ಲಿನ ಕರ್ತವ್ಯಗಳನ್ನು ಆಧರಿಸಿ ಇರ್ತಾ ಇತ್ತು ಅನ್ನುವಂಥದ್ದನ್ನು ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಪ್ರಸ್ತಾಪ ಮಾಡಿದ್ದಾನೆ. ಈಚ್ ಮಿನಿಸ್ಟರ್ ವಾಸ್ ಆಲ್ಸೋ ಹೆಡ್ ಆಫ್ ದ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಡ್ ಬೈ 2 secretaries, large number of under secretaries and the clerks. ಪ್ರತಿ ಸಚಿವನಿಗೂ ಕೂಡ ಅವನದ್ದೇ ಆದಂಥ ಒಂದು ಜವಾಬ್ದಾರಿಗಳು ಅನ್ನೋದು ಮತ್ತೆ ಅವನಿಗೆ ಪ್ರತ್ಯೇಕ ಇಲಾಖೆಗಳ ಜವಾಬ್ದಾರಿಗಳನ್ನು ವಹಿಸಲಾಗ್ತಾ ಇತ್ತು. ಇವನಿಗೆ ಈ ಒಂದು ಇಲಾಖೆಯ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಅನೇಕ ಅಧಿಕಾರಿಗಳನ್ನು, ಇವನಿಗೆ ಸೆಕ್ರೆಟರಿಗಳನ್ನು, ಅಧೀನ ಅಧಿಕಾರಿಗಳನ್ನು ಕೊಡಲಾಗಿತ್ತು. ಅದರ ಜೊತೆಗೆ ಆ ಒಂದು ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಸಹಾಯಕರನ್ನು ಕೂಡ ಕೊಡಲಾಗಿತ್ತು. ಮಂತ್ರಿ, ಸೇನಾಪತಿ, ಪುರೋಹಿತ, ಯುವರಾಜ, ಧೌರಿಕ, ಹಾಗೇನೆ ಅಂತರ್ವೇಶಿಕ, ಪ್ರಸೂತ, ಸಮರ್ಥ, ಸನ್ನಿಧಾತ, ಪ್ರದಿಷ್ಠ, ನಾಯಕ, ಪೌರ, ವ್ಯವಹಾರಿಕ, ಕಮ್ರಮಾಂತಿಕ, ಮಂತ್ರಿ ಪರಿಷತ್ ಅಧ್ಯಕ್ಷ, ದಂಡಪಾಲ, ದುರ್ಗಪಾಲ, ಅಂತಪಾಲ ಮೊದಲಾದಂಥ ಅಧಿಕಾರಿ ವರ್ಗ ಇವರಲ್ಲಿ ಇತ್ತು. ಬರೀ 18 ಮಂತ್ರಿಗಳಷ್ಟೇ ಅಲ್ಲದೇನೆ ಇತರ ಅಧಿಕಾರಿಗಳು ಕೂಡ ಇಲ್ಲಿ ಆಡಳಿತದಲ್ಲಿ ಸಹಾಯವನ್ನ ಮಾಡಲಿಕ್ಕೆ ನೇಮಕ ಮಾಡಿದ್ದಂಥದ್ದನ್ನು ನಾವು ಗಮನಿಸ್ಬೋದು. ಹಾಗೇನೆ ಇತರೆ ಅಧಿಕಾರಿಗಳು ಕೂಡ ರಾಜನಿಂದಾನೇ ಅಪಾಯಿಂಟ್ ಆಗ್ತಾ ಇದ್ರು. ಅದರ್ ಅಫಿಷಿಯಲ್ಸ್ ವರ್ ಆಲ್ಸೋ ಅಪಾಯಿಂಟೆಡ್ ಬೈ ದ ಕಿಂಗ್ ಆನ್ ದ ಬೇಸಿಸ್ ಆಫ್ ಮೆರಿಟ್ ಅಂಡ್ ಎಬಿಲಿಟಿ. ಇಂಥ ಅಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡಿಕೊಳ್ಳುವಾಗ ರಾಜ ಅವರ ಅರ್ಹತೆ ಮತ್ತು ಅವರ ಉತ್ತಮ ಗುಣಗಳನ್ನು ಗಮನಿಸಿ ಅವರನ್ನು ಆಡಳಿತದ ಸೇವೆಗೆ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದ. ಫಿವ್ ಆಫ್ ದೆಮ್ ಆರ್, ಅದರಲ್ಲಿ ಕೆಲವರು ಅಂತ ಅಂದರೆ ಕೋಶಾಧ್ಯಕ್ಷ, ಲೋಹಾಧ್ಯಕ್ಷ, ಲಕ್ಷಣಾಧ್ಯಕ್ಷ, ಲವಣಾಧ್ಯಕ್ಷ, ಸ್ವರ್ಣಾಧ್ಯಕ್ಷ, ಕೋಶಾಧ್ಯಕ್ಷ, ಪನ್ಯಾಧ್ಯಕ್ಷ, ಆಯುಧಾಧ್ಯಕ್ಷ, ಬಂಡಗಾರಾಧ್ಯಕ್ಷ ಮೊದಲಾದಂಥವರನ್ನು ಇವನು ನೇಮಕ ಮಾಡಿಕೊಳ್ತಾ ಇದ್ದ. ಮತ್ತು ಇಂಥ ಮಂತ್ರಿ ಪರಿಷತ್ತಿನ ಪ್ರಮುಖವಾದಂಥ ಕರ್ತವ್ಯಗಳು ಏನು ಅಂತ ನೋಡೋದಾದರೆ, ಫಾರ್ಮುಲೇಟಿಂಗ್ ಸ್ಟೇಟ್
ಪಾಲಿಸೀಸ್ ಆ್ಯಂಡ್ ಇಟ್ ಹ್ಯಾಡ್ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್. ರಾಜ್ಯ ನೀತಿಗಳನ್ನು ರೂಪಿಸುವಂಥದ್ದು ಮತ್ತು ಅವುಗಳನ್ನು ಸರಿಯಾಗಿ ಅನುಷ್ಠಾನಕ್ಕೆ ತರುವಂಥ ಜವಾಬ್ದಾರಿಯನ್ನು ಇವರು ಹೊತ್ತಿದ್ರು. ರಾಜ್ಯದ ಒಂದು ಆಡಳಿತ ರೀತಿ ನೀತಿಗಳನ್ನು ಅನುಷ್ಠಾನಕ್ಕೆ ತರುವಂಥ ಜವಾಬ್ದಾರಿಗಳನ್ನು ಇವರು ಹೊಂದಿದ್ರು. ಕಂಟ್ರೋಲ್ಡ್ ಅಂಡ್ ಕಮಾಂಡರ್ ಮಿಲಿಟರಿ ಎಕ್ಸ್ಪ್ಯಾನ್ಷನ್. ಇಟ್ ರೆಂಡರ್ಡ್ ಸೋಷಿಯಲ್ ಅಂಡ್ ಮಿಲಿಟರಿ ಫಂಕ್ಷನ್ಸ್. ಕಂಟ್ರೋಲ್ಡ್ ಆ್ಯಂಡ್ ಕಮಾಂಡರ್ ಮಿಲಿಟರಿ ಎಕ್ಸ್ಪೆಡಿಷನ್ಸ್. ಇವರು ಈ ಒಂದು ಯುದ್ಧಗಳನ್ನು, ದಂಡಯಾತ್ರೆಗಳನ್ನು ಕೈಗೊಳ್ಳುವಂಥದ್ದು, ಹಾಗೆಯೇ ಸಾಮಾಜಿಕ ಜವಾಬ್ದಾರಿಗಳನ್ನು ಕೂಡ ಈ ಅಧಿಕಾರಿಗಳು ಹೊಂದಿದ್ದಂಥದ್ದನ್ನು ಗಮನಿಸ್ಬೋದು. ಹೇಗೆ ಕೇಂದ್ರಾಡಳಿತ ಅನ್ನೋದು ವ್ಯವಸ್ಥಿತವಾಗಿ ಇತ್ತು, ಅದೇ ಥರ ಇವರಲ್ಲಿ ಈ ಒಂದು ಪ್ರಾಂತ್ಯಾಡಳಿತ ಕೂಡ ಸಂಘಟಿತವಾಗಿದ್ದಂಥದ್ದನ್ನು ನಾವು ಗಮನಿಸ್ಬೋದು. ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್. ಮೌರ್ಯನ್ ಎಂಪೈರ್ ವಾಸ್ ವೆರಿ ಲಾರ್ಜ್, ನಾಟ್ ಕಂಟ್ರೋಲ್ ಓವರ್ ಇಟ್ ಫ್ರಮ್ ಒನ್ ಸೆಂಟರ್. ಮೌರ್ಯರ ಈ ಒಂದು ಸಾಮ್ರಾಜ್ಯ ಬಹಳ ವಿಶಾಲವಾಗಿ ಇದ್ದಿದ್ದರಿಂದ ಅದನ್ನು ಏಕ ಕೇಂದ್ರದಿಂದ ಆಳ್ವಿಕೆಯನ್ನು ಮಾಡುವಂಥದ್ದು ಸಾಧ್ಯ ಇರಲಿಲ್ಲ. ಫಾರ್ ದ ಸೇಕ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್. ಈ ಒಂದು ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ಅನೇಕ ವಿಭಾಗಗಳಾಗಿ ವಿಭಜನೆಯನ್ನು ಮಾಡಲಾಗಿತ್ತು. ಹೆನ್ಸ್ ದ ಎಂಪೈರ್ ವಾಸ್ ಡಿವೈಡೆಡ್ ಇಂಟು 4 provinces. ಒನ್ ಈಸ್ ಮೊದಲನೇದು ಪ್ರಾಚ್ಯ ಆರ್ ದ ಪ್ರಾವಿನ್ಸ್ ಆಫ್ ಮಗಧ. ಪ್ರಾಚ್ಯ ಆರ್ ದ ಪ್ರಾವಿನ್ಸ್ ಆಫ್ ಮಗಧ. ಇದರ ರಾಜಧಾನಿ ಪಾಟಲಿಪುತ್ರ. ಈ ಪ್ರಾಚ್ಯ ಅಥವಾ ಮಗಧ ಪ್ರಾಂತ್ಯ ಉತ್ತರ ಪ್ರದೇಶ, ಬೆಂಗಾಲ, ಒರಿಸ್ಸಾ, ಇಂದಿನ ಉತ್ತರ ಪ್ರದೇಶ, ಬಿಹಾರ, ಬೆಂಗಾಲ ಹಾಗೂ ಒರಿಸ್ಸಾಗಳನ್ನು ಒಳಗೊಂಡಿತ್ತು. ಇದು ನೇರವಾಗಿ ರಾಜನ ಅಧೀನಕ್ಕೆ ಒಳಪಟ್ಟಿದ್ದಂಥದ್ದು. ದಿಸ್ ವಾಸ್ ಅಂಡರ್ ದ ಡೈರೆಕ್ಟ್ ಕಂಟ್ರೋಲ್ ಆಫ್ ದ ಕಿಂಗ್. ಸೆಕೆಂಡ್ ಒನ್, ಉತ್ತರ ಪಥ ಆರ್ ದ ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸ್. ಉತ್ತರ ಪಥ ಅಥವಾ ಇವನ್ ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸ್. ಇದರ ರಾಜಧಾನಿ ತಕ್ಷಶಿಲಾ. ಇಟ್ ಕನ್ಸಿಸ್ಟೆಡ್ ಆಫ್ ಮಾಡ್ರನ್ ಅಫ್ಘಾನಿಸ್ತಾನ್. ಇದು ಇಂದಿನ ಅಫ್ಘಾನಿಸ್ತಾನ, ಬಲೂಚಿಸ್ತಾನ್, ಪಂಜಾಬ್, ಕಾಶ್ಮೀರ್ ಮತ್ತು ಸಿಂಧ್ ಪ್ರಾಂತ್ಯಗಳನ್ನು ಒಳಗೊಂಡಿತ್ತು. ಅವಂತಿಪಥ ಆರ್ ದ ವೆಸ್ಟರ್ನ್ ಪ್ರಾವಿನ್ಸ್. ಅವಂತಿಪತ್ ಅಥವಾ ಈ ವೆಸ್ಟರ್ನ್ ಪ್ರಾವಿನ್ಸ್, ಇದರ ರಾಜಧಾನಿ ಉಜ್ಜಯಿನಿ. ದಿಸ್ ಪ್ರಾವಿನ್ಸ್ ಕನ್ಸಿಸ್ಟೆಡ್ ಆಫ್ ದ ಪ್ರೆಸೆಂಟ್ ಮಾಲ್ವಾ, ಗುಜರಾತ್ ಅಂಡ್ ರಾಜಸ್ಥಾನ್. ಈ ಪ್ರಾಂತ್ಯ ಇಂದಿನ ಮಾಳ್ವಾ, ಗುಜರಾತ್ ಮತ್ತು ರಾಜಸ್ಥಾನಗಳನ್ನು ಒಳಗೊಂಡಿತ್ತು. ದಕ್ಷಿಣ ಪಥ ಅಥವಾ ಸದರ್ನ್ ಪ್ರಾವಿನ್ಸ್. ಸದರ್ನ್ ಪ್ರಾವಿನ್ಸ್ ಅಥವಾ ದಕ್ಷಿಣ ಪಥ. ಕ್ಯಾಪಿಟಲ್, ಇದಕ್ಕೆ ರಾಜಧಾನಿಯಾಗಿ ಇದ್ದಿದ್ದಂಥದ್ದು ಸುವರ್ಣಗಿರಿ. ಇಂಥ ಪ್ರಾಂತ್ಯಗಳ ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ ರಾಜ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ದ. ಅಂಥ ಪ್ರಮುಖವಾದಂಥ ಆಡಳಿತಾಧಿಕಾರಿಗಳು ಅಡ್ಮಿನಿಸ್ಟ್ರೇಟರ್ಸ್ ಅಂದರೆ ಗವರ್ನರ್ಸ್ ಅಥವಾ ಈ ಕುಮಾರಾಸ್ ಅಥವಾ ಗವರ್ನರ್ಗಳನ್ನು ರಾಜ ನೇಮಕ ಮಾಡ್ತಾ ಇದ್ದ. ಇಂಪಾರ್ಟೆಂಟ್ ಪ್ರಾವಿನ್ಸ್ ವರ್ ಗವರ್ನರ್ಡ್ ಬೈ ಕುಮಾರಾಸ್ ಆಫ್ ಪ್ರಿನ್ಸಸ್ ಆಫ್ ಯುನಿಬ್ಲಡ್ ರಾಯಲ್ ಆರ್ ಬಿಲಾಂಗ್ ಟು ದ ರಾಯಲ್ ಫ್ಯಾಮಿಲೀಸ್. ಹೀಗೆ ಈ ಪ್ರಾವಿನ್ಸ್ಗಳಿಗೆ, ಪ್ರಾಂತ್ಯಗಳಿಗೆ ಗವರ್ನರ್ಗಳನ್ನು ಅಥವಾ ಕುಮಾರಮಾತ್ಯರನ್ನು ನೇಮಕ ಮಾಡುವಾಗ ರಾಜ ಯಾವಾಗಲೂ ತನ್ನ ರಕ್ತ ಸಂಬಂಧಿಗಳನ್ನು ಅಥವಾ ತನ್ನ ಆಪ್ತೇಷ್ಟರನ್ನು ಅಥವಾ ಉನ್ನತ ಕುಲಕ್ಕೆ ಸೇರಿದಂಥವರನ್ನು ಇದಕ್ಕೆ ನೇಮಕ ಮಾಡ್ಕೊಳ್ತಾ ಇದ್ದ, ಅಧಿಕಾರಿಗಳನ್ನಾಗಿ ನೇಮಕ ಮಾಡ್ತಾ ಇದ್ದ. ಇವರನ್ನು ಕೂಡ ಆಯ್ಕೆ ಮಾಡುವಂಥ ಜವಾಬ್ದಾರಿ ರಾಜನಿಗೆ ಸೇರಿತ್ತು. ನೇರವಾಗಿ ರಾಜನಿಂದನೇ ಇವರ ಆಯ್ಕೆ ಅನ್ನೋದು ಆಗ್ತಾ ಇತ್ತು. ಸೌರಾಷ್ಟ್ರ ವಾಸ್ ಗವರ್ನರ್ಡ್ ಬೈ ಪ್ರೊವಿನ್ಷಿಯಲ್ ಗವರ್ನರ್ ಪುಷ್ಯಗುಪ್ತ. ಈ ಸೌರಾಷ್ಟ್ರದ ಗವರ್ನರ್ ಆಗಿ ಇದ್ದಂಥವನು, ಪ್ರಾಂತ್ಯಾಧಿಕಾರಿಯಾಗಿ ಇದ್ದಂಥವನು ಇವರ ಅಧೀನ ಅಧಿಕಾರಿ ಪುಷ್ಯಗುಪ್ತ.
ಇವನೇನು ಈ ರಕ್ತ ಸಂಬಂಧಿ ಅಥವಾ ರಾಜಕುಮಾರ ಆಗಿರಲಿಲ್ಲ. ಅಂದರೆ ಅನ್ಯರಿಗೂ ಕೂಡ ಇವರಲ್ಲಿ ನಿಷ್ಠೆಯನ್ನು ಹೊಂದದಂಥ ಯಾರು ಬೇಕಾದರೂ ದಕ್ಷರಾದಂಥವರು ಅಧಿಕಾರಿಯಾಗಿ ಇರಬಹುದು ಅನ್ನೋದಕ್ಕೆ ಇದನ್ನು ಉದಾಹರಣೆಯಾಗಿ ಕೊಡ್ಬೋದು. ಮೆನಿ ಆಫೀಸರ್ಸ್ ವರ್ ಅಪಾಯಿಂಟೆಡ್ ಟು ಅಸಿಸ್ಟ್ ದ ಕುಮಾರಾಸ್ ಆರ್ ಗವರ್ನರ್ಸ್. ಈ ಪ್ರಾಂತ್ಯಾಧಿಕಾರಿಗಳಿಗೂ ಕೂಡ ಅನೇಕ ಅಧಿಕಾರಿಗಳನ್ನು ಆಡಳಿತದಲ್ಲಿ ಸಹಾಯ ಮಾಡಲಿಕ್ಕೆ ಅಂತ ಹೇಳಿ ಅನೇಕ ಅಧಿಕಾರಿಗಳನ್ನು ನೇಮಕ ಮಾಡಲಾಗ್ತಾ ಇತ್ತು. ಇಂಥ ಅಧಿಕಾರಿಗಳಿಗೆ ನಿಗದಿತವಾದಂಥ ವೇತನಗಳನ್ನು ಕೊಡಲಾಗ್ತಾ ಇತ್ತು. ಗವರ್ನರ್ಸ್ ವರ್ ಪೇಯ್ಡ್ ದ ಸ್ಯಾಲ್ರಿ ಆಫ್ 12,000 ಪಣ ಪರ್ ಇಯರ್. ಇವರಿಗೆ ವಾರ್ಷಿಕವಾಗಿ 12,000 ಪಣಗಳನ್ನು ಕೊಡಲಾಗ್ತಾ ಇತ್ತು. There was a council to help the governor and king appoint the spy in province to inform the king every activity of the rulers. ಈ ರಾಜ ಗವರ್ನರ್ಗಳ ಸಹಾಯಕ್ಕೆ ಕೌನ್ಸಿಲನ್ನು ಆಡಳಿತ ಮಂಡಳಿಯನ್ನು ರಚನೆ ಮಾಡಿ ಅಧಿಕಾರಿಗಳನ್ನು ಒಳಗೊಂಡಂಥ ಮಂಡಳಿಯನ್ನು ರಚನೆ ಮಾಡ್ತಾ ಇದ್ದ. ಮತ್ತು ಹಾಗೇನೆ ಒಂದು ಗೂಢಚಾರರನ್ನು ಕೂಡ ನೇಮಕ ಮಾಡ್ತಾ ಇದ್ದ. ಪ್ರಾಂತ್ಯದಲ್ಲಿ ಆಗುವಂಥ ಆಗು ಹೋಗುಗಳ ಬಗ್ಗೆ ಪ್ರತಿನಿತ್ಯವೂ ಕೂಡ ರಾಜನಿಗೆ ಮಾಹಿತಿಯನ್ನು ಸಲ್ಲಿಸುವಂಥದ್ದು ಈ ಗೂಢಚಾರರ ಪ್ರಮುಖವಾದಂಥ ಕರ್ತವ್ಯವಾಗಿತ್ತು. ಪ್ರತಿ ಅಧಿಕಾರಿಯ ಮೇಲೆ ಮತ್ತು ಈ ರಾಜಕುಮಾರರ ಮೇಲೆ ನಿಗಾ ಇಡುವಂಥ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಇಂಡಿಪೆಂಡೆಂಟ್ ಪ್ರಾವಿನ್ಸಸ್ ಪೇಯ್ಡ್ ಟ್ಯಾಕ್ಸಸ್. ಸ್ವತಂತ್ರ ಪ್ರಾಂತ್ಯಗಳೇನಿದ್ದಾವೆ ಅವು ಕೂಡ ರಾಜನಿಗೆ ತೆರಿಗೆಗಳನ್ನು ಸಲ್ಲಿಸ್ತಾ ಇದ್ವು. ದೇ ವರ್ ಫ್ರೀ ಫ್ರಮ್ ಎಕ್ಸ್ಟರ್ನಲ್ ಅಫೇರ್ಸ್. ಅವು ತಮ್ಮ ಬಾಹ್ಯ ವಿಚಾರಗಳಲ್ಲಿ ಅಂತ ಅಂದರೆ ವಿದೇಶಾಂಗ ವ್ಯವಹಾರ ಮೊದಲಾದಂಥ ವಿಚಾರಗಳಲ್ಲಿ ಅವು ಸ್ವತಂತ್ರಗಳನ್ನು ಪಡ್ಕೊಂಡಿದ್ವು. ರಾಜ ಅವರ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪಗಳನ್ನು ಮಾಡ್ತಾ ಇರಲಿಲ್ಲ. ಇನ್ನು ಮೌರ್ಯರ ಸ್ಥಳೀಯ ಆಡಳಿತ. ದ ಲೋಕಲ್ ಅಡ್ಮಿನಿಸ್ಟ್ರೇಷನ್ ವಾಸ್ ಮಚ್ ಡೆವಲಪ್ಡ್, ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಮೌರ್ಯರ ಆಡಳಿತ ವ್ಯವಸ್ಥೆ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿತ್ತು. ಹೇಗೆ ಕೇಂದ್ರಾಡಳಿತ ವ್ಯವಸ್ಥೆ ಅಭಿವೃದ್ಧಿಯನ್ನು ಹೊಂದಿತ್ತೋ ಮತ್ತು ಆರ್ಗನೈಸ್ಡ್ ಆಗಿತ್ತು, ಸಂಘಟಿತವಾಗಿತ್ತು, ಅದೇ ಥರ ಈ ಒಂದು ಲೋಕಲ್ ಗವರ್ನಮೆಂಟು ಕೂಡ, ಸ್ಥಳೀಯ ಸರ್ಕಾರಗಳು ಅಥವಾ ಸ್ಥಳೀಯ ಆಡಳಿತ ಕೂಡ ವ್ಯವಸ್ಥಿತವಾಗಿ ಇದ್ದಿದ್ದಂಥದ್ದನ್ನು ನಾವು ಗಮನಿಸ್ಬೋದು. ಇದನ್ನು 2 ಭಾಗಗಳಾಗಿ ವಿಭಜನೆ ಮಾಡಲಾಗಿದೆ. ಒಂದು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್, ಎರಡನೇದು ರೂರಲ್ ಅಡ್ಮಿನಿಸ್ಟ್ರೇಷನ್. ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ it has very prominent role in the history of India for its originality and specific qualities. ಭಾರತದ ಈ ಒಂದು ಸ್ಥಳೀಯ ಆಡಳಿತದ ಅಭಿವೃದ್ಧಿಯಲ್ಲಿ ನಮಗೆ ಈ ಮೌರ್ಯರ ಆಡಳಿತ ವ್ಯವಸ್ಥೆ ಏನಿದೆ ಅದು ಬಹಳ ಪ್ರಮುಖವಾಗಿ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಮತ್ತು ಇದು ಒರಿಜಿನಾಲಿಟಿ ಮತ್ತು ಸ್ಪೆಸಿಫಿಕ್ ಆಗಿ ಹೀಗೆ ಇರಬೇಕು ಅನ್ನೋಂಥ ಒಂದಷ್ಟು ನಿಯಮಗಳನ್ನು ಒಳಗೊಂಡಿರುವಂಥದ್ದನ್ನು ನಾವು ಗಮನಿಸ್ಬೋದು. ನಿರ್ದಿಷ್ಟವಾದಂಥ ನಿಯಮಗಳನ್ನು ಇದು ಒಳಗೊಂಡಿರುವಂಥದ್ದನ್ನು ನಾವು ಗಮನಿಸ್ಬೋದು. ಚೀಫ್ ಅಡ್ಮಿನಿಸ್ಟ್ರೇಟರ್ ಆಫ್ ದ ಸಿಟಿ ವಾಸ್ ನಗರಾಧ್ಯಕ್ಷ. ಈ ಸ್ಥಳೀಯ ಆಡಳಿತದಲ್ಲಿ ಪ್ರಮುಖ ಆಡಳಿತಾಧಿಕಾರಿ ಇದ್ದು ಅವನಿಗೆ ನಗರಾಧ್ಯಕ್ಷ ಅಂತ ಹೇಳಿ ಕರೀಲಾಗ್ತಾ ಇತ್ತು. ಅರ್ಥಶಾಸ್ತ್ರದಲ್ಲಿ ಮತ್ತು ಹಾಗೇನೆ ಇಂಡಿಕಾ, ಮೆಗಸ್ತಾನಿಸನ ಇಂಡಿಕಾದಲ್ಲಿ ಇದರ ಬಗ್ಗೆ ಪ್ರಸ್ತಾಪಗಳು ಇದೆ. ಅಡ್ಮಿನಿಸ್ಟ್ರೇಷನ್ ಆಫ್ ಸಿಟೀಸ್ ವಾಸ್ ಕ್ಯಾರಿಡ್ ಔಟ್ ಬೈ ಕೌನ್ಸಿಲ್ ಆಫ್ 30 ಮೆಂಬರ್ಸ್. ಈ ನಗರಗಳ ಆಡಳಿತ ಅನ್ನುವಂಥದ್ದು 30 ಸದಸ್ಯರನ್ನು ಒಳಗೊಂಡಂಥ 6 ಬೋರ್ಡ್ಗಳನ್ನು ಒಳಗೊಂಡಿತ್ತು. ಈ 6 ಬೋರ್ಡ್ಗಳಲ್ಲಿ ಪ್ರತಿ ಬೋರ್ಡ್ಗೆ 5 ಮೆಂಬರ್ಸ್ಗಳನ್ನು, ಸದಸ್ಯರನ್ನು ನೇಮಕ ಮಾಡಲಾಗ್ತಾ ಇತ್ತು. 30 ಮೆಂಬರ್ಸ್ ಡಿವೈಡೆಡ್ ಇಂಟು 6 ಬೋರ್ಡ್ಸ್ ಆಫ್ 5 ಮೆಂಬರ್ಸ್.
ಬೋರ್ಡ್ ಫಾರ್ ಇಂಡಸ್ಟ್ರೀಸ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಪ್ರಮುಖವಾದಂಥ ಸಮಿತಿಗಳಲ್ಲಿ ಒಂದು ಬೋರ್ಡ್ ಫಾರ್ ಇಂಡಸ್ಟ್ರೀಸ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ಸ್, ಕೈಗಾರಿಕೆ ಮತ್ತು ಕರಕುಶಲ ವಸ್ತುಗಳ ಸಮಿತಿ. ದ ಬೋರ್ಡ್ ಲುಕ್ಡ್ ಆಫ್ಟರ್ ದ ಡೆವಲಪ್ಮೆಂಟ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್. ಈ ಬೋರ್ಡ್ನ ಪ್ರಮುಖವಾದಂಥ ಕೆಲಸ ಏನು ಅಂತ ಅಂದರೆ, ಈ ವಾಣಿಜ್ಯ ಮತ್ತು ಕೈಗಾರಿಕೆಗಳು, ವ್ಯಾಪಾರ, ವಾಣಿಜ್ಯ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗಳನ್ನು ಗಮನಿಸುವಂಥದ್ದು. ಹಾಗೆಯೇ ಈ ಒಂದು ಲೇಬರ್ಗಳ ವೇತನಗಳನ್ನು ಫಿಕ್ಸ್ ಮಾಡುವಂಥದ್ದು, ಫಿಕ್ಸ್ಡ್ ದ ವೇಜಸ್ ಆಫ್ ಲೇಬರ್ಸ್, ಫಿಕ್ಸೇಷನ್ ಆಫ್ ದ ಸ್ಟ್ಯಾಂಡರ್ಡ್ಸ್ ಆಫ್ ರಾ ಮೆಟೀರಿಯಲ್ಸ್ ಟು ಬಿ ಯೂಸ್ಡ್ ಇನ್ ದ ಇಂಡಸ್ಟ್ರೀಸ್. ಕೈಗಾರಿಕೆಗಳಲ್ಲಿ ಬಳಸುವಂಥ ಕಚ್ಚಾ ವಸ್ತುಗಳ ಗುಣಮಟ್ಟಗಳನ್ನು ಪರಿಶೀಲಿಸುವಂಥ ಕೆಲಸವನ್ನು ಈ ಕೈಗಾರಿಕೆ ಮತ್ತು ಕರಕುಶಲ ವಸ್ತುಗಳ ಸಮಿತಿ ಏನಿದೆ ಅದು ನೋಡ್ಕೊಳ್ತಾ ಇತ್ತು. ಎರಡನೇದು ಬೋರ್ಡ್ ಆಫ್ ಫಾರಿನರ್ಸ್. ಈ ಬೋರ್ಡ್ ಆಫ್ ಫಾರಿನರ್ಸ್ದ ಪ್ರಮುಖವಾದಂಥ ಕೆಲಸ ಏನು ಅಂತ ಅಂದರೆ, ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿಸ್ ಬೋರ್ಡ್ ವಾಸ್ ಟೇಕಿಂಗ್ ಕೇರ್ ಆಫ್ ದ ಫಾರಿನರ್ಸ್ ಹೂ ಕೇಮ್ ಟು ಸಿಟಿ ಆನ್ ಬಿಸ್ನೆಸ್. ಈ ಏನು ವಿದೇಶಗಳಿಂದ ನಗರಕ್ಕೆ ವ್ಯಾಪಾರ ವಾಣಿಜ್ಯ ಉದ್ದೇಶಗಳಿಗೆ ಅಂತ ಬಂದಿರ್ತಾರೆ, ಅಂಥ ವಿದೇಶಿಗರ ಈ ಒಂದು ಸೌಖ್ಯವನ್ನು ಅವರು ಓಡಾಟ ಮಾಡಲಿಕ್ಕೆ ಅವರಿಗೆ ಅನುಕೂಲಗಳನ್ನು ಮಾಡಿಕೊಡುವಂಥ ಕೆಲಸವನ್ನು ಇವರು ಮಾಡ್ತಾಯಿದ್ರು. ಟು ಅರೇಂಜ್ ದ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಆಫ್ ಫಾರಿನರ್ಸ್. ಈ ಏನು ವಿದೇಶಿಗರು ಬಂದಿದ್ರು ಅಂದರೆ, ಈ ವೇಳೆಗಾಗಲೇ ಮೌರ್ಯರ ಸಾಮ್ರಾಜ್ಯಕ್ಕೆ ಅನೇಕ ವಿದೇಶಿಗರು ಭೇಟಿಯನ್ನು ಕೊಡ್ತಾಯಿದ್ರು. ಹೀಗೆ ಬಂದಂಥ ವಿದೇಶಿಗರಿಗೆ ಉಳ್ಕೊಳ್ಳಿಕ್ಕೆ ವಾಸ್ತವ್ಯವನ್ನು ಏರ್ಪಡಿಸುವಂಥದ್ದು, ಅವರಿಗೆ ಸೌಲಭ್ಯಗಳನ್ನು ಒದಗಿಸುವಂಥದ್ದು. ಹಾಗೆಯೇ ಅವ್ರಿಗೆ ಏನಾದರೂ ವ್ಯತ್ಯಾಸಗಳಾದಂಥ ಸಂದರ್ಭದಲ್ಲಿ, ಇನ್ ಕೇಸ್ ಏನಾದರೂ ಆಗಿ ಅವರು ಮರಣವನ್ನು ಹೊಂದಿದ್ರೆ, ಅವರ ವಸ್ತುಗಳು, ಅವರಿಗೆ ಸೇರಿದಂಥ ಅಮೂಲ್ಯವಾದ ವಸ್ತುಗಳು ಏನಿದೆ ಅದನ್ನು ಅವರ ಕುಟುಂಬಗಳಿಗೆ ಹಿಂತಿರುಗಿಸುವಂಥ ಕೆಲಸವನ್ನು ಈ ಒಂದು ಬೋರ್ಡ್ನ ಮೆಂಬರ್ಸು ಮಾಡಬೇಕಾಗಿತ್ತು. ಚಂದ್ರಗುಪ್ತನ ಕಾಲದಲ್ಲಿ ಸಾಕಷ್ಟು ಈ ವಿದೇಶಿಯರು ಇವರ ಸಾಮ್ರಾಜ್ಯದಲ್ಲಿ ನೆಲೆಗೊಂಡಿದ್ರು. ಹಾಗಾಗಿ ಇದಕ್ಕೋಸ್ಕರನೇ ಅವರು ಒಂದು ಸಮಿತಿಯನ್ನು ನೇಮಕ ಮಾಡಿದರು. ಬೋರ್ಡ್ ಆಫ್ ಸೆನ್ಸಸ್, ಜನಗಣತಿಯನ್ನು ಮಾಡುವಂಥ ಒಂದು ಸಮಿತಿ. ದಿ ಬೋರ್ಡ್ ಕೆಪ್ ದ ರೆಕಾರ್ಡ್ ಆಫ್ ಪಾಪ್ಯುಲೇಷನ್. ಇದು ಜನಸಂಖ್ಯೆಯನ್ನ ದಾಖಲಿಸುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಜನಸಂಖ್ಯೆಯನ್ನು ದಾಖಲಿಸುವಂಥ ಕೆಲಸವನ್ನು ಬೋರ್ಡ್ ಆಫ್ ಸೆನ್ಸಸ್ ಮಾಡ್ತಾ ಇತ್ತು. ಇದರಲ್ಲಿ ಜನನ ಮತ್ತು ಮರಣಗಳು ಏನಿದೆ ಅವೆರಡನ್ನು ನೋಂದಾಯಿಸುವಂಥದ್ದು. ಹಾಗೆಯೇ ದೀಸ್ ರೆಕಾರ್ಡ್ಸ್ ಹೆಲ್ಪ್ ದ ಗೌರ್ನಮೆಂಟ್ ಇನ್ ಟ್ಯಾಕ್ಸೇಷನ್. ಯಾಕೆ ಅವರು ಈ ಥರದ ಒಂದು ಜನಗಣತಿಯನ್ನು ಮಾಡ್ತಾ ಇದ್ರು ಅಂತ ಅಂದರೆ, ಇದು ಸರ್ಕಾರಕ್ಕೆ ತೆರಿಗೆಯನ್ನು ವಸೂಲಿ ಮಾಡಲಿಕ್ಕೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ಅವಶ್ಯಕವಾಗಿ ಬೇಕಾಗಿತ್ತು. ಹಾಗಾಗಿ ಇದನ್ನು ಗಮನಿಸ್ಕೊಂಡೇ ಮೌರ್ಯ ಸರ್ಕಾರ ಈ ಒಂದು ಜನಗಣತಿಯನ್ನು ಮಾಡುವಂಥ ಕ್ರಮವನ್ನು ಜಾರಿಗೆ ತಂದಿತ್ತು. ಬೋರ್ಡ್ ಫಾರ್ ವೆಯ್ಟ್ಸ್ ಆ್ಯಂಡ್ ಮೆಷರ್ಸ್, ತೂಕ ಮತ್ತು ಮಾಪನದ ಅಳತೆ ಮತ್ತು ಮಾಪನ ಸಮಿತಿ. ದಿಸ್ ಬೋರ್ಡ್ ಕೀಪ್ ಆ್ಯನ್ ಐ ಓವರ್ ದ ವೆಯ್ಟ್ಸ್ ಆ್ಯಂಡ್ ಮೆಷರ್ಸ್. ಇದು ತೂಕ ಮತ್ತು ಅಳತೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸ್ತಾ ಇದ್ದಂಥ ಒಂದು ಸಮಿತಿ. ಗ್ರಾಹಕರನ್ನು ವ್ಯಾಪಾರಿಗಳು ತೂಕ ಮತ್ತು ಅಳತೆಯಲ್ಲಿ ವಂಚಿಸದೇ ಇರಲಿಕ್ಕೆ ಸರ್ಕಾರ ಕೈಗೊಂಡಂಥ ಪ್ರಮುಖ ಕ್ರಮ ಇದಾಗಿತ್ತು. ನೆಸೆಸರಿ ಪ್ರಿಕಾಷನ್ ವರ್ ಟೇಕನ್ ಇನ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ದ ಗೂಡ್ಸ್. ಇದು ಹಾಗೇನೆ ಇದರದ್ದು ಇನ್ನೊಂದು ಪ್ರಮುಖವಾದಂಥ ಕೆಲಸ ಏನು ಅಂತಂದರೆ, ಮಾರಾಟ ಮತ್ತು ಕೊಳ್ಳುವಿಕೆಯ ಮೇಲೆ, ವಸ್ತುಗಳ ಮಾರಾಟ ಮತ್ತು ಹಾಗೇನೆ ಕೊಳ್ಳುವುದರ ಮೇಲೆ ಕೂಡ ಈ ಸಮಿತಿ ನಿಗಾನ ಇಟ್ಟಿತ್ತು. ಯಾರು ವಂಚನೆಗಳನ್ನು ಮಾಡ್ತಾರೆ ಮತ್ತು ಈ ನಿಯಮಗಳನ್ನು ಉಲ್ಲಂಘಿಸ್ತಾರೆ, ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸ್ತಾರೆ, ಅಂಥವರನ್ನು ಗುರುತಿಸಿ ಪನಿಷ್ ಮಾಡುವಂಥದ್ದು ಕೂಡ ಇದರ ಪ್ರಮುಖವಾದಂಥ ಕರ್ತವ್ಯ ಆಗಿತ್ತು. ಮತ್ತೊಂದು ಸಮಿತಿ ಬೋರ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್. ವಸ್ತುಗಳನ್ನು ಉತ್ಪಾದನೆ ಮಾಡುವಂಥ ಸಮಿತಿ, ಉತ್ಪಾದನೆಗಳ ಮೇಲೆ ನಿಗಾವನ್ನು ಇಡುವಂಥ ಒಂದು ಸಮಿತಿ. ಇದರ ಪ್ರಮುಖವಾದಂಥ ಕರ್ತವ್ಯ ಅಂತಂದರೆ,
ಈ ಉತ್ಪಾದನೆ ಏನಿದೆ ಅದು ಹೇಗೆ ಆಗ್ತಾ ಇದೆ ಅನ್ನೋವಂಥದ್ದನ್ನು ಗಮನಿಸುವಂಥದ್ದು. ಈ ವಸ್ತುಗಳನ್ನು ಉತ್ಪಾದನೆ ಮಾಡುವಾಗ ಒಳ್ಳೆ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನು ಬಳಸ್ತಾ ಇದ್ದಾರಾ ಇಲ್ವಾ ಅನ್ನುವಂಥದ್ದನ್ನು ಪರಿಶೀಲಿಸುವಂಥದ್ದು, ಮತ್ತು ಹಾಗೇನೆ ಕಲಬೆರಕೆಗಳನ್ನು ಮಾಡುವಂಥದ್ದನ್ನು ತಡೆಯೋದು ಇದರ ಪ್ರಮುಖವಾದಂಥ ಕೆಲಸ. ಟು ಚೆಕ್ ದ ಓಲ್ಡ್ ಆರ್ಟಿಕಲ್ಸ್ ವರ್ ನಾಟ್ ಮಿಕ್ಸ್ಡ್ ಅಪ್ ಅಂಡ್ ಸೋಲ್ಡ್ ವಿತ್ ದ ನ್ಯೂಲಿ ಮ್ಯಾನುಫ್ಯಾಕ್ಚರ್ಡ್ ಆರ್ಟಿಕಲ್ಸ್. ಹಳೆಯದು ಮತ್ತು ಹೊಸದು ಒಟ್ಟು ಕಲಬೆರಕೆಗಳನ್ನು ಮಾಡುವಂಥದ್ದನ್ನು ತಡೆಯುವಂಥ ಕೆಲಸವನ್ನು ಇದು ಮಾಡ್ತಾ ಇತ್ತು. ಮತ್ತೊಂದು ತೆರಿಗೆಯನ್ನು ನೋಡ್ಕೊಳ್ಳುವಂಥ ಸಮಿತಿ, ಬೋರ್ಡ್ ಆಫ್ ಟ್ಯಾಕ್ಸೇಷನ್, ತೆರಿಗೆ ಸಮಿತಿ. ದ ಬೋರ್ಡ್ ಕಲೆಕ್ಟೆಡ್ ದ ಸೇಲ್ಸ್ ಟ್ಯಾಕ್ಸ್ ಆನ್ ದ ಸೋಲ್ಡ್ ಗೂಡ್ಸ್. ಮಾರಾಟ ಮಾಡುವಂಥ ತೆರಿಗೆಗಳ ಮೇಲೆ, ಮಾರಾಟ ಮಾಡುವಂಥ ವಸ್ತುಗಳ ಮೇಲೆ ತೆರಿಗೆಗಳನ್ನು ವಿಧಿಸುವಂಥ ಕೆಲಸವನ್ನು ಇದು ಮಾಡ್ತಾ ಇತ್ತು. 10% ಆಫ್ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಆರ್ಟಿಕಲ್ಸ್ ವರ್ ಕಲೆಕ್ಟೆಡ್ ಆಸ್ ದ ಟ್ಯಾಕ್ಸ್. ಮಾರಾಟ ಮಾಡುವಂಥ ವಸ್ತುಗಳ ಬೆಲೆ ಏನಿದೆ ಅದರಲ್ಲಿ 10% 10%, 10% ಈ ಒಂದು ತೆರಿಗೆಯಾಗಿ ವಸೂಲಿ ಮಾಡಲಾಗ್ತಾ ಇತ್ತು. ಮತ್ತೊಂದು ಸಮಿತಿ ಅಂತ, ಮತ್ತೊಂದು ಆಡಳಿತದ ಪ್ರಮುಖ ವಿಭಾಗ ಅಂತ ಅಂದರೆ ರೂರಲ್ ಅಡ್ಮಿನಿಸ್ಟ್ರೇಷನ್. ಮೌರ್ಯರ ಆಡಳಿತದ ಮತ್ತೊಂದು ವಿಭಜನೆ ಅಥವಾ ವಿಭಾಗ ಅಂತ ಅಂದರೆ ರೂರಲ್ ಅಡ್ಮಿನಿಸ್ಟ್ರೇಷನ್, ಗ್ರಾಮ ಆಡಳಿತ. ವಿಲೇಜ್ ವಾಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್. ಗ್ರಾಮ ಅನ್ನೋದು ಆಡಳಿತದ ಅತ್ಯಂತ ಚಿಕ್ಕ ಘಟಕವಾಗಿ ಇತ್ತು. ಹೆಡ್ ವಾಸ್ ಕಾಲ್ಡ್ ಗ್ರಾಮಿಕ. ಇದರ ಮುಖ್ಯಸ್ಥನನ್ನ ಗ್ರಾಮಿಕ ಅಂತ ಹೇಳಿ ಕರೀತಾ ಇದ್ರು. ಅಕಾರ್ಡಿಂಗ್ ಟು ಅರ್ಥಶಾಸ್ತ್ರ, ಗ್ರಾಮಿಕ ವಾಸ್ ನಾಟ್ ಇನ್ ದ ಲಿಸ್ಟ್ ಆಫ್ ಅಫಿಷಿಯಲ್ ಸ್ಯಾಲರಿ. ಅರ್ಥಶಾಸ್ತ್ರದ ಪ್ರಕಾರ ಗ್ರಾಮಿಕ ಅನ್ನೋನು ಈ ಅಧಿಕಾರಿ ವರ್ಗ, ವೇತನವನ್ನು ತಗೊಳ್ಳುವಂಥ ಅಧಿಕಾರಿ ವರ್ಗದಲ್ಲಿ ಅವನು ಬರ್ತಾ ಇರಲಿಲ್ಲ. ಈ ವಾಸ್ ಎಲೆಕ್ಟೆಡ್ ಅಫಿಷಿಯಲ್ ಆಫ್ ದ ವಿಲೇಜ್. ಇವನನ್ನು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಯ್ಕೆ ಮಾಡಲಾಗ್ತಾ ಇತ್ತು. ಹಾಗಾಗಿನೇ ಮೌರ್ಯರ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಅರಸೊತ್ತಿಗೆಯಾಗಿರಲಿಲ್ಲ, ಸಂಪೂರ್ಣವಾಗಿ ಈ ಒಂದು ರಾಜಪ್ರಭುತ್ವವಾಗಿರಲಿಲ್ಲ. ಕೆಲವೊಂದಷ್ಟು ಪ್ರಜಾಪ್ರಭುತ್ವಿಕ ಲಕ್ಷಣಗಳನ್ನು ಒಳಗೊಂಡಿತ್ತು ಅಂತೇಳಿ ಈ ಅಂಶದ ಆಧಾರದ ಮೇಲೆ ನಾವು ಹೇಳ್ಬೋದು. ಗ್ರಾಮ ಸಭಾ ವಾಸ್ ಆಲ್ಸೋ ಕಾನ್ಸ್ಟಿಟ್ಯೂಟೆಡ್ ಫಾರ್ ದ ಅಸಿಸ್ಟೆನ್ಸ್ ಆಫ್ ದ ಗ್ರಾಮಿಕ. ಈ ಗ್ರಾಮ ಸಭೆ ಏನಿದೆ ಆ ಗ್ರಾಮ ಸಭೆ ಇವನನ್ನು ಆಯ್ಕೆ ಮಾಡ್ತಾ ಇತ್ತು. ಗ್ರಾಮ ಸಭೆಯ ಈ ಒಂದು ನಿರ್ದೇಶನದ ಮೇರೆಗೆ ಈ ಗ್ರಾಮಿಕ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದ. ಹೆಡ್ ಆಫ್ ದ ಗ್ರಾಮ ಸಭಾ ಗೋಪ ಈ ಒಂದು ಗ್ರಾಮ ಸಭಾದ ಮುಖ್ಯಸ್ಥನಾಗಿ ಇರ್ತಾ ಇದ್ದ. ಈ ಗೋಪ ಗ್ರಾಮಿಕನಿಗಿಂತ ಉನ್ನತ ದರ್ಜೆಯ ಅಧಿಕಾರಿಯಾಗಿ ಇದ್ದಂಥವನು. ಗೋಪ ಹೂ ವಾಸ್ ಇನ್ ಚಾರ್ಜ್ ಆಫ್ 5 to 10 ವಿಲೇಜಸ್. ಈ ಗೋಪ ಅನ್ನುವಂಥವನು 5ರಿಂದ 10 ಹಳ್ಳಿಗಳ ಮೇಲ್ವಿಚಾರಣೆಗಳನ್ನು ನೋಡ್ಕೊಳ್ತಾ ಇದ್ದ. ಡ್ಯೂಟಿ ಆಫ್ ಗೋಪ ಟು ಚೆಕ್ ದ ವರ್ಕ್ ಆಫ್ ಗ್ರಾಮಿಕ. ಈ ಗೋಪನ ಪ್ರಮುಖವಾದಂಥ ಕರ್ತವ್ಯ ಅಂತ ಅಂದರೆ ಗ್ರಾಮಿಕನ ಕೆಲಸವನ್ನು ಪರಿಶೀಲಿಸುವಂಥ ಒಂದು ಪ್ರಮುಖ ಜವಾಬ್ದಾರಿಯನ್ನು ಅವನು ಹೊಂದಿದ್ದ. ಗೋಪ ವಾಸ್ ಚೆಕ್ ಬೈ ದ ಸ್ಥಾನಿಕ. ಗೋಪ ಯಾರಿಗೆ ಜವಾಬ್ದಾರನಾಗಿ ಕೆಲಸ ಮಾಡಬೇಕಿತ್ತು ಅಂದರೆ ಸ್ಥಾನಿಕನಿಗೆ. ಸ್ಥಾನಿಕ ಗೋಪ ಮಾಡುವಂಥ ಕೆಲಸದ ಮೇಲೆ ನಿಗಾ ಇಡುವಂಥ ಅಥವಾ ಅವನ ಕೆಲಸವನ್ನು ಪರಿಶೀಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಸ್ಥಾನಿಕ ವಾಸ್ ಚೆಕ್ಡ್ ಬೈ ದ ಗವರ್ನರ್. ಗವರ್ನರ್ನ ನಿರ್ದೇಶನಕ್ಕೆ ಒಳಪಟ್ಟು ಸ್ಥಾನಿಕ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದ. ಗವರ್ನರ್ ವಾಸ್ ಅಪಾಯಿಂಟೆಡ್ ಬೈ ದ ಕಿಂಗ್. ಈ ಗವರ್ನರ್ ಯಾರಿಂದ ನೇಮಕಗೊಳ್ತಾ ಇದ್ದ? ರಾಜನಿಂದ ನೇಮಕಗೊಳ್ತಾ ಇದ್ದ. ಹಾಗಾಗಿ ಇವರಲ್ಲೊಂದು ವ್ಯವಸ್ಥಿತವಾದಂಥ ಅಧಿಕಾರಿ ವರ್ಗವನ್ನು, ಅಧಿಕಾರಿ ಶಾಹಿ ಇದ್ದಿದ್ದಂಥದ್ದನ್ನು ನಾವು ಗಮನಿಸ್ಬೋದು. Thus the work of all officers was mentioned and controlled by their superior in systematic way. ಇವರ ಎಲ್ಲ ಅಧಿಕಾರಗಳು ಏನಿದೆ ಅವು ನಿಯಮ ಮತ್ತು ನಿರ್ದೇಶಿಸಲ್ಪಟ್ಟಿದ್ದಂಥದ್ದು, ನಿಯಮಿತವಾಗಿ ಮತ್ತು ನಿಯಮಬದ್ಧವಾಗಿ ಅವರ ಒಂದು ಮಿತಿಗಳಲ್ಲಿ ಅವರು ಕೆಲಸಗಳನ್ನು ಮಾಡಬೇಕಾಗಿತ್ತು. ಪ್ರತಿಯೊಬ್ಬರ ಅಧಿಕಾರಗಳನ್ನು ಇಂಥದ್ದೇ ಅಂತ ಹೇಳಿ ನಿರ್ದೇಶಿಸಲ್ಪಟ್ಟಿತ್ತು. ಅವರೆಲ್ಲರೂ ಕೂಡ ಕಂಟ್ರೋಲ್ಡ್ ಬೈ ದೇರ್ ಸುಪೀರಿಯರ್ಸ್. ಅವರು ಪ್ರತಿಯೊಬ್ಬರು ತಮ್ಮ ಮೇಲಧಿಕಾರಿಗಳಿಂದ
ಮೇಲಧಿಕಾರಿಗಳ ಹಿಡಿತಕ್ಕೆ ಒಳಪಟ್ಟು ವ್ಯವಸ್ಥಿತವಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ನಮಗೆ ಈ ಎಲ್ಲ ಅಂಶಗಳನ್ನ ಗಮನಿಸಿದಾಗ ಮೌರ್ಯರಲ್ಲೊಂದು ವ್ಯವಸ್ಥಿತವಾದಂಥ ಆಡಳಿತ ವ್ಯವಸ್ಥೆ ಅನ್ನೋದು ಇತ್ತು ಅನ್ನುವಂಥದ್ದು, ಹಾಗೇನೆ ಇಂದಿನ ಆಡಳಿತ ವ್ಯವಸ್ಥೆಗೆ ಅದೊಂದು ಭದ್ರವಾದಂಥ ಬುನಾದಿಯನ್ನ ಹಾಕಿದೆ ಅಂತ ಹೇಳಿ ನಾವು ಹೇಳಬಹುದು.